ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮರ್ಪಿತಮಪ್ಪಿಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮಸೂತ್ರ ಭಾಷ್ಯದ ಮೊದಲನೆಯ ಸೂತ್ರದ ಭಾಷ್ಯವೇ ನಡೀತಾ ಇದೆ. ಯಾರು ಅಧಿಕಾರಿಗಳು, ಹೇಗೆ, ಆ ಅಧಿಕಾರಿಗಳ ಕರ್ತವ್ಯ ಏನು, ಇಷ್ಟು ಮಾಡಿದರೂ ಕೂಡ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವ ಅಭಿಗಚ್ಚೇತ್ ಅಂತೆಲ್ಲ ಹೇಳಿದರು. ಇಷ್ಟು ಮಾಡಿದರೂ ಕೂಡ ಪರಮಾತ್ಮ ಒಲಿಯೋದಿಲ್ಲ. ಒಲಿತಾನಂತೆ. ನಾನು ಇಂಥವನಿಗೆ ಒಲಿಬೇಕು ಅಂತ ಅವನಿಗೆ ಮನಸ್ಸಾದಾಗ ಒಲಿತಾನೆ. ಯಮೈವೇಶ ವೃಡುತೆ ತೇನ ಲಭ್ಯ. ಅಷ್ಟೇ ಅಲ್ಲ, ಆ ಅಧಿಕಾರಿ ಹೇಗೆ ಎಷ್ಟು ದೇವರಲ್ಲಿ ಭಕ್ತಿಯನ್ನು ಮಾಡ್ತಾನೋ ಅಷ್ಟೇ ವಿದ್ಯಾ ಗುರುಗಳಲ್ಲೂ ಕೂಡ ಭಕ್ತಿಯನ್ನು ಮಾಡಬೇಕು. ಅಂಥವರಿಗೆ ಅಕಥಿತಾಃ ಅರ್ಥಾಃ ಪ್ರಕಾಶಂತೆ. ಗುರುಗಳೂ ಕೂಡ ಹೇಳದೇ ಇರುವಂತಹ ಹೊಸ ಹೊಸ ಅರ್ಥಗಳು ಅವರಿಗೇನೆ ಸ್ವತಃ ಹೊಳೆಯುತ್ತೆ ಅಂತ ಶ್ರುತಿ ಇದೆ ಅಂತ ಆಚಾರ್ಯರು ಹೇಳಿದರು ನಿನ್ನೆ. ಇಲ್ಲಿ ಹೌದು, ಅಧಿಕಾರಿಗಳು ಅಂತ ಮನುಷ್ಯರಲ್ಲಿಯೇ ತೆಗೆದುಕೊಂಡು ಬರೋಣ. ಆ ಬ್ರಹ್ಮ ಸ್ತಂಭ ಪರ್ಯಂತಂ ಯತ್ಕಿಂಚಿತ್ ಸಚರಾಚರಂ ಅಂತ ಹಿಂದೆಲ್ಲ ನೋಡ್ಕೊಂಡು ಬಂದ್ವಿ. ಬ್ರಹ್ಮನಿಂದ ಶುರು ಮಾಡಿ ತೃಣಪರ್ಯಂತವಾಗಿ ಇರುವಂತಹ ಈ ಎಲ್ಲ ಜೀವರಾಶಿಗಳು ಅನಿತ್ಯ ಅಂತ ತಿಳಿದು ಜಾತ ವೈರಾಗ್ಯ ಅಂತ ಎಲ್ಲ ಹೇಳ್ಕೊಂಡು ಬಂದು ಇಂಥವನು ಉತ್ತಮ ಅಧಿಕಾರಿ ಮನುಷ್ಯರಲ್ಲಿ ಅಂತ ಅಲ್ಲ. ಮನುಷ್ಯರಲ್ಲಿ ಅನೇಕ ಜನ ಇದ್ದಾರೆ, ಅನೇಕ ವರ್ಣಗಳಿವೆ. ಸ್ತ್ರೀಯರಿದ್ದಾರೆ, ಶೂದ್ರರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಕ್ಷತ್ರಿಯರಿದ್ದಾರೆ. ಯಾರಿಗಪ್ಪ ಅಧಿಕಾರ ಅದರಲ್ಲಿ ಅಂತಂದರೆ ಅದನ್ನು ಹೇಳಿದ್ದಾರೆ ಇಲ್ಲಿ. ಭಾಷ್ಯ ವ್ಯೋಮ ಸಂಹಿತೆ ಅಂತ ಅದರಲ್ಲಿ ಹೇಳಿದ್ದಾರೆ. ಎಲ್ಲರೂ ಹೇಳಬೇಕು ಪುರುಷರು. ವ್ಯೋಮ ಸಂಹಿತಾಯಾಂಚ ಅಂತ್ಯಜಾ ಅಪಿ ಯೇ ಭಕ್ತಾ ನಾಮಜ್ಞಾನಾಧಿಕಾರಿಣಃ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನೇಧಿಕಾರಿತಾ ಏಕದೇಶೇ ಪರೋಕ್ತೇ ತು ನತು ಗ್ರಂಥ ಪುರಸ್ಸರೇ ತ್ರೈವರ್ಣಿಕಾನಾಂ ವೇದೋಕ್ತೇ ಸಮ್ಯಕ್ ಭಕ್ತಿಮತಾಂ ಹರೌ. ಇಲ್ಲಿಯ ತನಕ ಇರಲಿ ಸದ್ಯಕ್ಕೆ. ಇಲ್ಲಿ ನೋಡಿ, ಈ ಒಂದು ಪಾಠಕ್ಕೆ ಅದ್ಭುತವಾದದ್ದಿದು. ಭಕ್ತರು ಅಂತ್ಯಜಾಹ, ಶೂದ್ರರು ಕೂಡ ಪರಮಾತ್ಮನ ಭಕ್ತರು. ಕನಕದಾಸರು ಮುಂತಾದವರು
ಅವರೂ ಭಕ್ತರೇನೆ, ಆದರೆ ಅವರಿಗೆ ಅಧಿಕಾರ ಯಾವುದರಲ್ಲಿ? ನಾಮಜ್ಞಾನಾಧಿಕಾರಿಣ. ಕೇವಲ ಪರಮಾತ್ಮನ ನಾಮದ ಅರ್ಥಗಳನ್ನು ತಿಳಿದುಕೊಳ್ಳಬಹುದಷ್ಟೇ ಅವರು. ಶಾಸ್ತ್ರದಲ್ಲಿ ಅವರಿಗೆ ಅಧಿಕಾರ ಇಲ್ಲ. ಅಂತ್ಯಜಾಹ ಅಂತಂದ್ರೆ ಅಂತ್ಯದಲ್ಲಿ ಹುಟ್ಟಿದವರು ಅಂತರ್ಥ. ಪರಮಾತ್ಮನ ಪಾದದಿಂದ ಬ್ರಾಹ್ಮಣೋ ಅಸ್ಯ ಮುಖಮಾಸಿ ಬಾಹುರಾಜನ್ಯಃ ಊರೂತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರ ಅಜಾಯತ. ಕೊನೆಗೆ ಹುಟ್ಟಿದ್ಯಾರು? ಶೂದ್ರ. ಅದರಿಂದಾಗಿ ಅಂತ್ಯಜ ಅರ್ಥಾತ್ ಶೂದ್ರರು. ಅವರಿಗೆ ತೇಪಿ ಭಕ್ತಾ ಯೇ ಭಕ್ತಾ ಅಂತ್ಯಜಾಹ ಸಂತಿ, ಯಾರು ಭಕ್ತರಾದ ಶೂದ್ರರಿದ್ದಾರೋ ಅವರಿಗೆ ನಾಮಜ್ಞಾನಾಧಿಕಾರಿಣ, ಬರೀ ಪರಮಾತ್ಮನ ನಾಮ ಅದರ ಅರ್ಥವನ್ನ ತಿಳಿದುಕೊಳ್ಳಲಿಕ್ಕೆ ಮಾತ್ರ ಅಧಿಕಾರ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ. ಸ್ತ್ರೀಯರು, ಶೂದ್ರ ಅಂದರೆ ಶೂದ್ರ ಜಾತಿಯವರು. ಬ್ರಹ್ಮ ಬಂಧೂನಾಂ, ಬ್ರಹ್ಮಬಂಧು ಹೆಸರಿಗಷ್ಟೇ ಬ್ರಾಹ್ಮಣರು ಅಂತಿರ್ತಾರೆ ನೋಡಿ, ಅವರು ಬ್ರಹ್ಮಬಂಧುಗಳು. ಅರ್ಥಾತ್ ಭ್ರಷ್ಟ ಬ್ರಾಹ್ಮಣರು ಅಂತ ಅರ್ಥ. ಬ್ರಾಹ್ಮಣ್ಯ ಹೇಗೆ ಭ್ರಷ್ಟವಾಗತ್ತೆ? ಸಂಧ್ಯಾ ವಂದನೆ ಮಾಡದೇ ಇದ್ದಾಗ, ಅನ್ನವನ್ನ ಮಾರಿದಾಗ, ದುಡ್ಡಿಗೆ ಅನ್ನವನ್ನ ಮಾರಿದಾಗ ನೋಡಿ, ಅವರೆಲ್ಲರೂ ಭ್ರಷ್ಟ ಬ್ರಾಹ್ಮಣರು. ಮಾಸೇನ ಶೂದ್ರೋ ಭವತಿ ಬ್ರಾಹ್ಮಣೋ ರಸವಿಕ್ರಯಾತ್ ಅಂತ ಒಂದು ಮಾತಿದೆ. ಬರೀ ಒಂದೇ ಒಂದು ಮಾಸದಲ್ಲಿ, ಒಂದು ತಿಂಗಳಿನಲ್ಲಿ ಬ್ರಾಹ್ಮಣ ಶೂದ್ರನಾಗ್ತಾನಂತೆ. ಯಾವಾಗ? ಬ್ರಾಹ್ಮಣ ರಸವಿಕ್ರಯಾತ್. ರಸಶಬ್ದವಾಚ್ಯವಾದದ್ದು ಅನ್ನ ಮೊದಲಾದಿಗಳು. ಅನ್ನವನ್ನ ದುಡ್ಡಿಗೆ ಮಾರಿದೆ. ಬ್ರಾಹ್ಮಣರ ಹೋಟೆಲ್ ಇದೆಯಪ್ಪ, ಹೋಗೋಣ. ಎಲ್ಲಿ ಬ್ರಾಹ್ಮಣರ ಹೋಟೆಲ್? ಅವರು ಯಾವಾಗೋ ಶೂದ್ರರಾಗಿದ್ದಾರೆ ಅವರು, ಸರಿನಾ? ಅದರಿಂದ ಮಾಸೇನ ಶೂದ್ರೋ ಭವತಿ, ಒಂದೇ ಒಂದು ಮಾಸದಲ್ಲೇ ಶೂದ್ರರಾಗ್ತಾರೆ ಯಾರು? ಬ್ರಾಹ್ಮಣರು. ಯಾವಾಗ? ರಸವಿಕ್ರಯ, ಅನ್ನವನ್ನ ಮಾರಿದಾಗ. ಅಂತಹ ಬ್ರಹ್ಮ ಬಂಧುಗಳು ಅಂತಂದ್ರೆ ಭ್ರಷ್ಟ ಬ್ರಾಹ್ಮಣರು. ಇವರಿಗೆ ತಂತ್ರಜ್ಞಾನೇಧಿಕಾರತ, ಬರೀ ಪೌರುಷೇಯ ಗ್ರಂಥಗಳಲ್ಲಿ ಅಧಿಕಾರ. ಅರ್ಥಾತ್ ಇದೆಲ್ಲವೂ ಕೂಡ ಅಪೌರುಷೇಯ, ಅಪೌರುಷೇಯವಾದಂತಹ ಗ್ರಂಥಗಳು, ಅಪೌರುಷೇಯವಾದ ವೇದಗಳಿಗೆ ಬರೆದಿರುವಂತಹ ಅರ್ಥಗಳಿವೆಲ್ಲ. ತಂತ್ರಜ್ಞಾನೇ ಅಂತಂದ್ರೆ ಪೌರುಷೇಯ ತಂತ್ರಜ್ಞಾನೇಧಿಕಾರತ, ಅರ್ಥಾತ್ ಪೌರುಷೇಯ ಗ್ರಂಥಗಳು. ಅರ್ಥಾತ್ ಭಾರತ, ಮಹಾಭಾರತ, ಭಾಗವತ ಈ ಇತ್ಯಾದಿ ಗ್ರಂಥಗಳಲ್ಲಿ ಅವರಿಗೆ ಅಧಿಕಾರ ಇದೆ. ಆದರೂ ಪರೋಕ್ತೆ, ಸ್ವಲ್ಪ ಉತ್ತಮರನ್ನ ಹೇಳಬೇಕು ಅಂತಂದ್ರೆ, ಅಲ್ಲ ಇವರು ಭ್ರಷ್ಟ ಬ್ರಾಹ್ಮಣರಲ್ಲ, ಇವರು ಉತ್ತಮ ಸ್ತ್ರೀಯರು. ಉತ್ತಮ ಸ್ತ್ರೀಯರು ಬಿಡಿ, ಆ ರೀತಿ ಮೇಲೆ ಸ್ವರ್ಗಲೋಕದಲ್ಲಿ ಇರುವಂತಹ ಸ್ತ್ರೀಯರಲ್ಲ, ಮನುಷ್ಯರಲ್ಲಿಯೇ ಇರುವಂತಹ ಸದಾಕಾಲ ಪಾತಿವ್ರತ್ಯವನ್ನ ಉಳಿಸಿಕೊಂಡು ಬಂದಿರುವಂತಹ ಸ್ತ್ರೀಯರೇನಿದ್ದಾರೆ ಅವರಿಗೂ ಕೇಳಲಿಕ್ಕೆ ಇಲ್ವಾ? ಆದರೆ ಶಾಸ್ತ್ರದ ಅಧಿಕಾರ ಇಲ್ವಾ ಅಂತಂದ್ರೆ ಇದೆ ಅಂತೆ. ಏಕದೇಶೇ ಪರೋಕ್ತೇತು ನತು ಗ್ರಂಥ ಪುರಸ್ಸರೆ. ಹೇಳಬೇಕಾದ್ರೆ ಸುಮ್ಮನೆ ಕೊನೆಯಲ್ಲಿ ಮೂಲೆಯಲ್ಲಿ ಎಲ್ಲೋ ಬದಿಯಲ್ಲಿ ಕುಳಿತು ಕೇಳಬಹುದೇ ಹೊರತು ಹೇಳಿದ್ದನ್ನ, ಇದು ಬರುವಂತಹ ಭಾಷ್ಯವನ್ನ, ಬ್ರಹ್ಮಸೂತ್ರವನ್ನ ಈಗ ಗುರುಗಳು ಹೇಳ್ತಾರೆ, ವಿದ್ಯಾರ್ಥಿಗಳು ಅದನ್ನ ಇನ್ನೊಮ್ಮೆ ಅನುವಾದ ಮಾಡ್ತಾರೆ, ಅನುವೃತ್ತಿ ಮಾಡ್ತಾರೆ, ಅನುಕರಣೆ ಮಾಡ್ತಾರೆ. ಅದನ್ನ ಹಾಗೆ ಮಾಡುವ ಹಾಗಿಲ್ಲ. ಅಲ್ಲೆಲ್ಲೋ ಬದಿಯಲ್ಲಿ ಕುಳಿತಿರಬಹುದು, ಹೇಳೋದನ್ನ ಕೇಳಬಹುದು, ಅರ್ಥ ಮಾಡ್ಕೊಳ್ಬಹುದು, ಪುನರುಚ್ಚಾರಣೆ ಮಾಡುವ ಹಾಗೆ ಇಲ್ಲ. ನತು ಗ್ರಂಥ ಪುರಸ್ಸರೆ. ಏಕದೇಶೇ ಅಂತಂದ್ರೆ ಬದಿಯಲ್ಲಿ ಕೂತು ಕೇಳುವುದಷ್ಟೇ. ಗ್ರಂಥ ಪುರಸ್ಸರೆ, ಗ್ರಂಥದ ಆಮೂಲಾಗ್ರವಾಗಿ ಅದನ್ನ ಹೇಳೋದು ಕೇಳೋದು ಮಾಡಬಾರದು. ತ್ರೈವರ್ಣಿಕಾನಾಂ ವೇದೋಕ್ತೆ ಸಮ್ಯಕ್ ಭಕ್ತಿಮತಾಂ ಹರೌ. ಆದರೆ ಈ ಒಂದು ತ್ರೈವರ್ಣಿಕರು ಅಂತೇನಿದ್ದಾರೆ, ಬ್ರಾಹ್ಮಣಾದಿ 3 ವರ್ಣದವರಿಗೆ, ಅರ್ಥಾತ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಇವರಿಗೆ ಪರಮಾತ್ಮನಲ್ಲಿ ಹರಿಯಲ್ಲಿ ಯೋಗ್ಯವಾದ ಭಕ್ತಿಯನ್ನ ಮಾಡಬೇಕು.
ಅವರಿಗೆ ವೇದೋಕ್ತ ಪ್ರವಚನದಲ್ಲಿ ಅಧಿಕಾರ ಇದೆ. ಅರ್ಥಾತ್ ವೈದಿಕ ಶಾಸ್ತ್ರಗಳಲ್ಲಿ ಈ ಮೂರು ಜನರಿಗೂ ಕೂಡ ಅಧಿಕಾರ ಇದೆ. ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ, ಮೂರು ಜನರಲ್ಲಿಯೂ ಕೂಡ ಇವರಿಗೆ ಅಧಿಕಾರ ಇದೆ. ಆದರೆ ಪರಮಾತ್ಮನಲ್ಲಿ ಸಮ್ಯಕ್ ಭಕ್ತಿ ಮತಾಂ, ಭಕ್ತಿ ಉಳ್ಳವರಾಗಿರಬೇಕು. ಮತ್ತೆ ಅಲ್ಲಪ್ಪ, ಹಾಗಾದ್ರೆ ಸ್ತ್ರೀಯರಿಗೆ ಶಾಸ್ತ್ರವನ್ನ ಆಮೂಲಾಗ್ರವಾಗಿ ಕೇಳೋದು ಇಲ್ವೇ ಇಲ್ವಾ? ಇದೆ. ಉತ್ತಮ ಸ್ತ್ರೀಣಾಂ, ಮುಂದಿನ ಶ್ಲೋಕ ಹೇಳ್ತೇನೆ, ಅದನ್ನು ಹೇಳಬೇಕು. ಆಹುರಪ್ಯುತ್ತಮ ಸ್ತ್ರೀಣಾಂ ಅಧಿಕಾರಂ ತು ವೈದಿಕೆ ಯಥೋರ್ವಶೀಯಮೀ ಚೈವ ಸತ್ಯಾದ್ಯಾಶ್ಚ ತಥಾ ಪರಾ ಇತಿ. ಯತೋ ನಾರಾಯಣ ಪ್ರಸಾದ್ ಅಮೃತೇನ ಮೋಕ್ಷಃ. ಕ್ಷಮಿಸಿ, ಈ ರೀತಿ ಹೇಳಬೇಕಿದನ್ನ. ಯತೋ ನಾರಾಯಣ ಪ್ರಸಾದಂ ಋತೆ ನ ಮೋಕ್ಷಃ ನ ಚ ಜ್ಞಾನಂ ವಿನಾತ್ಯರ್ಥ ಪ್ರಸಾದಃ ಅಥೋ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ. ಹೌದು, ಉತ್ತಮ ಸ್ತ್ರೀಯರಿಗೆ ಆಮೂಲಾಗ್ರವಾಗಿ ಶಾಸ್ತ್ರದಲ್ಲಿ ಅಧಿಕಾರ ಇದೆ. ಉತ್ತಮ ಸ್ತ್ರೀಯರು ದೇವತಾ ಸ್ತ್ರೀಯರಿಗೆ ಅಂತ ವಿಶೇಷವಾಗಿ ಹೇಳಿದ್ದಾರೆ. ವೇದದಲ್ಲಿ ಅವರ ಹೆಸರುಗಳೂ ಉಲ್ಲೇಖಿತವಾಗಿದೆ. ನೋಡಿ, ಅಪ್ಸರಿಯಲ್ಲಿ ಊರ್ವಶಿ, ಅವಳಿಗೆ ಶಾಸ್ತ್ರದಲ್ಲಿ ಅಧಿಕಾರ ಇದೆ. ಬರೀ ಹೆಸರು ಮೆನ್ಷನ್ ಮಾಡಿದವರಿಗೆ ಮಾತ್ರ ಅಧಿಕಾರ. ಊರ್ವಶಿ ಅವಳಿಗೆ. ಯಮಿ, ಯಮನ ಪತ್ನಿಯಾದ ಶ್ಯಾಮಲಾದೇವಿ. ಶಚಿ, ಇಂದ್ರನ ಪತ್ನಿಯಾದ ಶಚೀದೇವಿ. ಅಪರಾಹ, ಇನ್ನುಳಿದ ಮಿಕ್ಕ ಋಷಿಗಳ ಪತ್ನಿಯರಿದ್ದಾರಂತೆ, ಅರುಂಧತಿ ಇತ್ಯಾದಿಗಳು. ಹೌದಾ? ಅವರಿಗೆ ಶಾಸ್ತ್ರದಲ್ಲಿ ಅಧಿಕಾರ ಇದೆ ಅಂತ ವ್ಯೋಮ ಸಂಹಿತಾಯಾಮ್, ವ್ಯೋಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಗೊತ್ತಾಯ್ತಾ ಆ ಶ್ಲೋಕದ ಅರ್ಥ? ಆಹುಹು ಅಪಿ ಉತ್ತಮ ಸ್ತ್ರೀಣಾಂ ಅಧಿಕಾರಂ ತು ವೈದಿಕೆ. ವೇದ ಸಂಬಂಧಿಯಾದ ವೈದಿಕ ಶಾಸ್ತ್ರದಲ್ಲಿ ಉತ್ತಮ ಸ್ತ್ರೀಯರಿಗೆ ಅಧಿಕಾರ ಹೇಳಿದ್ದಾರೆ. ಯಾರ್ಯಾರು? ಯಥಾ ಊರ್ವಶಿ, ಯಮೀ ಚೈವ ಸಚ್ಚಾದ್ಯಾಹ ತಥಾ ಅಪರಾಹ. ಅಪರ ಅಂತಂದ್ರೆ ಋಷಿಗಳ ಪತ್ನಿಯರು. ಇದು ಈ ರೀತಿಯ ಅದರ ಭಾವಾರ್ಥ. ಇನ್ನೂ ಹೇಳ್ತಾ ಇದ್ದಾರೆ, ಯತಃ ನಾರಾಯಣ ಪ್ರಸಾದಂ ಋತೇನ ಮೋಕ್ಷಃ. ಯಾವುದರಿಂದ ಮೋಕ್ಷ ಸಿಗೋದಿಲ್ಲ ಅಂತಂದ್ರೆ ನಾರಾಯಣ ಪ್ರಸಾದ ಇಲ್ಲದೇನೆ ಮೋಕ್ಷ ಸಿಗೋದಿಲ್ಲ. ನಾರಾಯಣ ಪ್ರಸಾದ ಹೇಗೆ ಸಿಗಬೇಕು? ನಚ ಜ್ಞಾನಂ ವಿನಾ ಅತ್ಯರ್ಥ ಪ್ರಸಾದ. ಅಪರೋಕ್ಷ ಜ್ಞಾನ ಇಲ್ಲದೇನೆ, ಅರ್ಥಾತ್ ವೈದಿಕ ಸಂಬಂಧಿ ಈ ಬ್ರಹ್ಮಸೂತ್ರ ಮೊದಲಾದ ಸೂತ್ರಗಳ ವೇದದ ಭಾಷ್ಯದ ಜ್ಞಾನ ಇಲ್ಲದೇ ಹೋದರೆ ಪರಮಾತ್ಮನ ಪ್ರಸಾದ ಆಗೋದಿಲ್ಲ. ಒಂದಕ್ಕೊಂದು ಲಿಂಕು. ಮೋಕ್ಷ ಬೇಕಾ? ಪರಮಾತ್ಮನ ಪ್ರಸಾದ ಬೇಕು. ಪರಮಾತ್ಮನ ಪ್ರಸಾದ ಬೇಕಾ? ಜ್ಞಾನ ಬೇಕು. ಜ್ಞಾನ ಬೇಕಾ? ಶಾಸ್ತ್ರವನ್ನು ಓದಬೇಕು. ಹೀಗೆ ಒಂದಕ್ಕೊಂದು. ಯತಃ ನಾರಾಯಣ ಪ್ರಸಾದಂ ಋತೆ ನ ಮೋಕ್ಷಃ ನಚ ಜ್ಞಾನಂ ವಿನಾ ಅತ್ಯರ್ಥ ಪ್ರಸಾದ. ಜ್ಞಾನ ಇಲ್ಲದೇನೆ ಅತ್ಯರ್ಥ ಪ್ರಸಾದ ಅರ್ಥಾತ್ ಪರಮಾತ್ಮನ ಪ್ರಸಾದ ಸಿಗೋದಿಲ್ಲ. ಅತಃ, ಆದ್ದರಿಂದ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ, ಪರಮಾತ್ಮನ ಜಿಜ್ಞಾಸೆಯನ್ನ ಮಾಡಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಮುಂದೆ ಹೋಗೋಣ. ಸರಿ, ಯಾರಿಗೂ ಪ್ರಶ್ನೆ ಇಲ್ಲ? ನಮಸ್ಕಾರ ಆಚಾರ್ಯ. ಇಲ್ಲ,
ಪ್ರಶ್ನೆ ಇಲ್ಲ, ಕಾಮೆಂಟ್. ಸೊ ಈಗ ನಾವು ಈ ಫಾರ್ಮ್ಯಾಟ್ ಫಾಲೋ ಮಾಡ್ತಾ ಇದ್ದೀವಲ್ಲ, ಇದು ಶಾಸ್ತ್ರ ಪ್ರಕಾರನೇ ಫಾಲೋ ಮಾಡ್ತಾ ಇದ್ದೀವಿ ಹೌದು. ಒಟ್ಟಾರೆ. ಅದ್ರಲ್ಲಿ ಏನು ಸಂಶಯ ಇಲ್ಲ ಹ್ಮ್. ಅಷ್ಟೇ. ಧನ್ಯವಾದ. ಹೌದು. ಅಲ್ಲ, ನಾರಾಯಣ ಪ್ರಸಾದ ಜೊತೆ ಅದಕ್ಕೇನಂದ್ರೆ ಅವರ ನಾರಾಯಣ ಪ್ರಸಾದದ ಹೊರತಾಗಿ ನ ಮೋಕ್ಷ, ಅರ್ಥಾತ್ ನಾರಾಯಣ ಪ್ರಸಾದ ಇಲ್ಲದೇನೆ ಮೋಕ್ಷ ಇಲ್ಲ. ನಾರಾಯಣ ಪ್ರಸಾದ ಹೇಗೆ ಅಂತಂದ್ರೆ ನಚ ಜ್ಞಾನಂ ವಿನಾ ಅತ್ಯರ್ಥ ಪ್ರಸಾದ. ಜ್ಞಾನ ಇಲ್ಲದೇನೆ ಪರಮಾತ್ಮನ ಪ್ರಸಾದ ಅರ್ಥಾತ್ ಪ್ರಸನ್ನತೆ. ಪ್ರಸಾದನ ಸತ್ಯನಾರಾಯಣ ಪ್ರಸಾದ ಅಲ್ಲ, ಮತ್ತೆ ಪ್ರಸನ್ನತೆ. ಅವನ ನಮ್ಮ ಮೇಲೆ ಪ್ರೀತನಾಗುವುದು. ನಾರಾಯಣ ನಮ್ಮ ಮೇಲೆ ಪ್ರೀತನಾಗದೆ ಹೋದರೆ ನಮಗೆ ಮೋಕ್ಷ ಇಲ್ಲ. ಹಾಗಾದ್ರೆ ನಾರಾಯಣ ನಮ್ಮ ಮೇಲೆ ಪ್ರೀತನಾಗ್ಲಿಕ್ಕೆ ಏನು ಬೇಕು? ನಚ ಜ್ಞಾನಂ ವಿನಾ ಅತ್ಯರ್ಥ ಪ್ರಸಾದ. ಜ್ಞಾನ ಇಲ್ಲದೇನೆ ಪರಮಾತ್ಮ ನಮ್ಮ ಮೇಲೆ ಪ್ರೀತನಾಗುವುದಿಲ್ಲ. ಆದ್ದರಿಂದ ಜ್ಞಾನ ಬೇಕಾ? ಶಾಸ್ತ್ರವನ್ನು ಓದಬೇಕು. ಒಂದೊಂದು ಯುಗದಲ್ಲೂ ಒಂದೊಂದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಬರ್ತಾರೆ. ಸತ್ಯಯುಗದಲ್ಲಿ ತಪಸ್ಸು, ಯಜ್ಞ, ಈ ತರ. ಹಾಗೆ ಕಲಿಯುಗದಲ್ಲಿ ಬರೀ ನಾಮಸ್ಮರಣೆ, ಕಲೌತು ನಾಮ ಮಾತ್ರೇಣ, ಈ ತರ ಇರುವಾಗ ಅಂದ್ರೆ ನಮ್ಮ ಕರ್ಮಯೋಗದಲ್ಲಿ ಮತ್ತೆ ಸಂಸಾರದ ಈ ಒಂದು ಇಕ್ಕಟ್ಟಿನಲ್ಲಿ ಬ್ರಹ್ಮ ಜಿಜ್ಞಾಸು ಆಗ್ಲಿಕ್ಕೆ ಕಷ್ಟ ಆಗಲ್ವಾ? ನಾ ಸಂಕೀರ್ತನೆ ಮಾಡೋದುನೇ ಕಷ್ಟ ಅಂತ ತುಂಬಾ ಜನ ಅನ್ಕೊಂಡಿರುವಾಗ ಬ್ರಹ್ಮ ಜಿಜ್ಞಾಸು ಆಗಿ ಅಲ್ಲ, ಸಂಕೀರ್ತನೆ ಅಂದ್ರೆ ನೀವು ಹೇಗೆ ಮಾಡ್ತೀರಿ? ಬರೀ ನಾರಾಯಣ, ಕೃಷ್ಣ, ಗೋವಿಂದ, ವಿಠಲ, ಪಾಂಡುರಂಗ ಅಂತ ಹೇಳ್ತೀರಿ. ಆ ಶಬ್ದಗಳ ಅರ್ಥ ಆದ್ರೂ ಗೊತ್ತಾಗ್ಬೇಕಲ್ಲ. ಈಗ ಒಂದು ಗಿಳಿಯೂ ಹೇಳುತ್ತೆ, ಏನೋ ಗಿಳಿ ಹೇಳ್ಕೊಟ್ರೆ ರಾಮ ರಾಮ ರಾಮ, ಅದನ್ನು ರಾಮ 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 ಅಂತ ಹೇಳುತ್ತೆ. ಅದರ ಅರ್ಥನೇ ಗೊತ್ತಿಲ್ಲ ಅದಕ್ಕೆ. ಹೌದಾ? ಒಂಥರ ಟೇಪ್ ರೆಕಾರ್ಡ್ ತರ ಆಗ್ಬಿಡ್ತೀವಿ ನಾವು. ಅರ್ಥ ತಿಳ್ಕೊಳ್ಬೇಕು ಅಂದ್ರೆ ಶಾಸ್ತ್ರ ಓದ್ಬೇಕು. ಅದು ಈ ಕಲಿಯುಗದಲ್ಲಿ ಈ ಒಂದು ಸಂಸಾರದ ಒಂದು ರಭಸದಲ್ಲಿ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸಂಕೀರ್ತನೆ ಮಾಡೋದು ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೂ ಇಷ್ಟು ಮಾಡಬೇಕು ಅಂತ ಗೊತ್ತಿದೆ ಅಂತಂದ ಮೇಲೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಮಿತ್ಪ್ರಾಣಿ ಗುರು ಅಭಿಗಚ್ಚೇತ್. ಗುರುಗಳನ್ನು ಹುಡ್ಕೊಂಡು ಹೋಗಬೇಕು. ಈಗ ನೋಡಿ, ಕುತ್ತಲ್ಲೇ ಕೇಳ್ತಾ ಇದ್ದೀರಿ, ನೀವೆಲ್ಲಿದ್ದೀರೋ ಗೊತ್ತಿಲ್ಲ, ನಾ ಎಲ್ಲಿದ್ದೀನೋ, ನೀವೆಲ್ಲಿದ್ದೀರಿ ನನಗೆ ಗೊತ್ತಿಲ್ಲ, ಆದರೂ ಕೂಡ ಪಾಠವನ್ನು ಕೇಳ್ತಾ ಇದ್ದೀರಿ. ಇದಕ್ಕಿಂತ ಇಷ್ಟು ಸೌಲಭ್ಯಗಳು ಇರಬೇಕಾದ್ರೆ ಪಾಠವನ್ನು ಕೇಳದೆ ಹೋದ್ರೆ ಎಷ್ಟು ದೊಡ್ಡ ಅಪರಾಧ ಅಂತ. ಹಾಗೆ ಗೊತ್ತಿದ್ದ ಮೇಲೂ ಯಾಕೆ ಮಾಡಬಾರದು ಅಂತ. ಕೆಲವ್ರಿಗೆಲ್ಲ ಆಸೆ ಇದ್ರೂ ಕೂಡ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಅಂತ ವ್ಯಕ್ತಿಗಳಿಗೆ ಈ ಸಂಕೀರ್ತನೆ ಒಂದೇ ಒಂದು ಗುರಿ ಅಂತ ಅನ್ಕೊಂಡ್ ಪಾಪ ಮಾಡ್ತಾ ಇರ್ತಾರೆ. ಅವ್ರಿಗೆ ಅವಕಾಶ ಇರಲ್ಲ. ಫಾರ್ ಎಕ್ಸಾಂಪಲ್, ಮನಸ್ಸಿಲ್ಲ ಅನ್ನೋದು, ಅವಕಾಶ ಇಲ್ಲ ಅನ್ನೋದು ಎರಡು ಒಂದೇ. ಎರಡೊತ್ತು ಊಟ ಮಾಡ್ಲಿಕ್ಕೆ ಅವಕಾಶ ಇದೆ, ಎಷ್ಟೇ ಬಿಸಿ ಲೈಫ್ ಇರ್ಲಿ. ಸರಿ. ನಿದ್ದೆ ಮಾಡ್ಲಿಕ್ಕೆ ಅವಕಾಶ ಇದೆ. ಹೌದು. ಇದು ಮಾಡ್ಲಿಕ್ಕೆ ಯಾಕೆ ಅವಕಾಶ ಇಲ್ಲ? ಇಸ್ ಈಕ್ವಲ್ ಟು ಮನಸ್ಸಿಲ್ಲ ಅಂತ ಅರ್ಥ. ಸರಿ ಸರಿ ಸರಿ. ಆಚಾರ್ಯ, ನಾವು 1 ಗಂಟೆ ಕೂತ್ಕೊಂಡು ಟಿವಿ ನೋಡ್ತಾ ಇದ್ವಲ್ಲ, ಟಿವಿನ ತೆಗೆದಾಕ್ಬಿಡ್ಬೇಕು. 1 ಗಂಟೆ ಉಳಿತು ನಿಮ್ಗೆ. ಟಿವಿ ನೋಡೋದೇ ಇಲ್ಲ. ಆಗ ಏನಿರುತ್ತೆ ಅಲ್ಲೆಲ್ಲ ಅವ್ರ ಸತ್ರು ಇವ್ರ ಸತ್ರು ಅಷ್ಟೇ. ಅಲ್ಲ, ಅವಕಾಶ ಇಲ್ಲ ಅಂದ್ರೆ ಗುರುಗಳು ಸಿಗೋದು ಕಷ್ಟ ಆಗ್ಬೋದು, ಅಂತವೆಲ್ಲ ಕೂಡ ಇರ್ಬೋದಲ್ಲ. ಅಲ್ಲ, ಹುಡುಕ್ಯಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ಪ್ರಯತ್ನ ಮಾಡಿದರೆ ಪ್ರಕೃತಿಯೇ ನಿಮಗೆ ಸಾಥ್ ಕೊಡ್ತದೆ. ಪರಮಾತ್ಮನೇ ಒಳ್ಳೆ ಗುರುಗಳನ್ನ ನಿಮ್ಮ ಮುಂದೆ ತಂದಿಡ್ತಾನೆ. ಹೇಗೋ ಒಂದು ಅಲ್ವಾ ಆಚಾರ್ಯ? ಮನಸ್ಸಿಗೆ ಸಿಗ್ತಲ್ಲ, ಮನಸ್ಸು ಬೇಕಷ್ಟೇ. ಸರಿ, ಮುಂದೆ ಹೋಗೋಣ. ಇದರಲ್ಲಿ ಏನು ಸಂಶಯ ಇಲ್ಲ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್, ಇಲ್ಲಿ ವೇದವ್ಯಾಸರು ಸೂತ್ರದಲ್ಲಿ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿಬಿಟ್ರು. ಅಥ
ಅಧಿಕಾರವನ್ನ ಸಂಪಾದನೆ ಮಾಡಿದ ಮೇಲೆ ಅತಃ ಮೋಕ್ಷರೂಪ ಫಲವುಳ್ಳದ್ದರಿಂದ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ ಜಿಜ್ಞಾಸೆ ಅಂತ ಹೇಳಿದರು. ಮಾಡಬೇಕು ಅಂತ ಹೇಳಿಲ್ಲ, ಮಾಡಬಾರ್ದು ಅಂತ ಹೇಳಿಲ್ಲ, ಮುಂದೆ ಮಾಡಬೇಕು ಅಂತೇಳಿ. ಏನಿದು? ಅಧಿಕಾರವನ್ನು ಸಂಪಾದನೆ ಮಾಡಿದ ಮೇಲೆ ಮೋಕ್ಷರೂಪ ಫಲವುಳ್ಳದ್ದರಿಂದ ಬ್ರಹ್ಮ ಜಿಜ್ಞಾಸ. ಏನು ಅರ್ಥ ಮಾಡ್ಕೊಳ್ಬೇಕು ಇದನ್ನ ಅಂತಂದ್ರೆ, ಅದಕ್ಕೆ ಆಚಾರ್ಯರು ಇಲ್ಲಿ ಕ್ರಿಯಾಪದ ಇಲ್ಲ. ಯಾವತ್ತೂ ಒಂದು ವಾಕ್ಯ ಸಂಪೂರ್ಣವಾಗೋದು ಕ್ರಿಯಾಪದ ಇದ್ದಾಗ. ನೀನು ಮನೆಗೆ ಹೋಗಿ ಮುಂದೆ ಏನು ಗೊತ್ತಿಲ್ಲ, ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಏನು ಮಾಡಬೇಕು ಅವನು? ನೀನು ಅಂತ ಹೇಳಿದವನು, ನೀನು ಅಂತ ಯಾರಿಗೆ ನಾವು ಹೇಳಿರ್ತೇವೆ, ಅವನು ಏನು ಮಾಡಬೇಕು? ಆ ವಾಕ್ಯವೇ ಅಪರಿಪೂರ್ಣ ಅಂತಾಗಿ ಹೋಗ್ಬಿಡ್ತದೆ. ಆದ್ದರಿಂದ ಈ ಸೂತ್ರ ಹಾಗಿದೆಯಲ್ಲ ಅಂತಂದ್ರೆ ಹೌದು. ಇಲ್ಲಿ ಅಧ್ಯಾಹಾರ ಮಾಡ್ಕೊಳ್ಬೇಕು ಕೆಲವೊಂದನ್ನ. ಅನೇಕ ಬಾರಿ ಹೇಳಿದ್ದೇನೆ ನಾನು, ಅಧ್ಯಾಹಾರ ಮತ್ತೊಂದು ಕಡೆ ಇರೋದನ್ನ ಶಬ್ದವನ್ನ ಇಲ್ಲಿ ಹಾಕೊಳ್ಬೇಕು ಅಂತ. ಅಥವಾ ಯಾವುದೇ ಒಂದು ವಾಕ್ಯದಲ್ಲಿ ಅದು ಅಪರಿಪೂರ್ಣ ಅಂತ ಅನಿಸಿದಾಗ ಅದಕ್ಕೆ ಯೋಗ್ಯವಾಗಿರುವಂತಹ ಒಂದು ಶಬ್ದವನ್ನು ನಾವು ಹಾಕಿಕೊಂಡು ಪರಿಪೂರ್ಣವನ್ನಾಗಿ ಮಾಡಿಕೊಳ್ಬೇಕು. ಇದು ಮಹಾತ್ಮರು ಕಂಡಿರುವಂತಹ ಒಂದು ನೀತಿ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಯತ್ರ ಅನವಸರಃ ಅನ್ಯತ್ರ ಪದಂ ತತ್ರ ಪ್ರತಿಷ್ಠಿತಂ ವಾಕ್ಯಂ ವೇತಿ ಸತಾಂ ನೀತಿ ಸಾವಕಾಶೇ ನ ತದ್ಭವೇತ್ ಇತಿ ಬೃಹತ್ ಸಂಹಿತಾಯಾಮ್. ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಿ ಅನವಸರಃ ಅನ್ಯತ್ರ ಪದಂ ತತ್ರ ಪ್ರತಿಷ್ಠಿತಂ. ಅನವಸರಃ ಎಲ್ಲಿ ಒಂದು ವಾಕ್ಯ ಅಪರಿಪೂರ್ಣ ಅಂತ ಆಗಿರ್ತದೋ, ಒಂದು ವಾಕ್ಯ ಅಪರಿಪೂರ್ಣ ಅಂತ ಯಾವ ವಾಕ್ಯದಲ್ಲಿ ಅನವಸರಃ ಯಾವ ಪದವಿಲ್ಲದೆ ಆ ಒಂದು ವಾಕ್ಯದ ಸಮಗ್ರ ಅರ್ಥ ನಮಗೆ ಆಗೋದಿಲ್ಲವೋ ಆ ವಾಕ್ಯದಲ್ಲಿ ತತ್ರ ಆ ವಾಕ್ಯದಲ್ಲಿ ಪದಂ ಪ್ರತಿಷ್ಠಿತಂ ಅನ್ಯತ್ರ ಪದಂ ಬೇರೆ ಕಡೆ ಇರುವಂತಹ ಒಂದು ಪದವನ್ನ ಪ್ರತಿಷ್ಠಿತಂ ಅಧ್ಯಾಹಾರ ಮಾಡಿಕೊಳ್ಳಬೇಕು. ವಾಕ್ಯಂ ವಾ ವಾಕ್ಯಂ ವೇದಿ ಸತಾಂ ನೀತಿ. ವಾಕ್ಯ ಅಂದರೆ ಮಹಾವಾಕ್ಯ ಅಂದ್ರೆ ವೇದವಾಕ್ಯ ಅಂತ ಅರ್ಥ. ಅದನ್ನೂ ಕೂಡ ಇದೇ ರೀತಿಯಾಗಿಯೇನೆ ನಾವು ಪದವನ್ನ ಜೋಡಿಸಿಕೊಂಡು ಸರಿಯಾಗಿ ಅರ್ಥವನ್ನ ಮಾಡಿಕೊಳ್ಳಬೇಕು ಅಂತ ಸತಾಂ ನೀತಿ, ಸಜ್ಜನರ ಒಂದು ನೀತಿ ಅದು. ಸುಮ್ಮನೆ ಮಾಡ್ಕೊಳ್ಳೋದಲ್ಲ. ಈಗ ಅದರಲ್ಲಿ ಒಂದು ವಾಕ್ಯದಲ್ಲಿ ಕ್ರಿಯಾಪದ ಇರ್ತದೆ, ಇನ್ನೊಮ್ಮೆ ಸುಮ್ಮನೆ ಹಾಕೊಳ್ಳೋದು ಇಲ್ಲ. ಸಾವಕಾಶೇನ ತದ್ಭವೇತ್, ಅವಕಾಶಯುಕ್ತವಾಗಿಯೇ ಅದು ಇರಬೇಕು. ಸಾವಕಾಶ ಅಂದ್ರೆ ಅವಕಾಶ ಇರಬೇಕು. ಅವಕಾಶೇನ ಸಹಿತಂ ಸಾವಕಾಶಂ. ಅವಕಾಶ ಅಲ್ಲಿ ಮತ್ತೊಂದು ಪದ ಇಲ್ಲದೆ ಹೋದರೆ ಆ ಒಂದು ವಾಕ್ಯ ಅಪರಿಪೂರ್ಣ ಅಂತ ಅನಿಸಿದರೆ ಆ ಒಂದು ಪದವನ್ನು ಹಾಕೋದ್ರಿಂದಾಗಿ ಆ ವಾಕ್ಯ ಕಂಪ್ಲೀಟ್ ಆಗುತ್ತೋ ಅಂತಹ ಒಂದು ಪದವನ್ನು ಹಾಕಬೇಕು ಅಂತ ಬೃಹತ್ ಸಂಹಿತೆಯಲ್ಲಿ ಹೇಳಿದ್ದಾರೆ. ಬೃಹತ್ ಸಂಹಿತಾಯಾಮ್, ವ್ಯೋಮ ಸಂಹಿತಾಯಾಮ್, ಬೃಹತ್ ಸಂಹಿತಾ. ಎಷ್ಟು ಸಂಹಿತೆಗಳಿವೆ ನೋಡಿ. ನಮಗೆ ಬರೀ ಋಗ್ವೇದ ಸಂಹಿತಾ ಅಷ್ಟೇ ಗೊತ್ತು, ಯಜುರ್ವೇದ ಸಂಹಿತಾ ಅಷ್ಟೇ ಗೊತ್ತು. ಅದಕ್ಕೆ ಆಚಾರ್ಯರು ಅದ್ಭುತ. ಅಲ್ಲಪ್ಪ, ಇಲ್ಲೊಂದು ಪ್ರಶ್ನೆ. ಅಥ ಅಥ ಅಂದ್ರೆ ಅರ್ಥ ಏನು? ಮರಿಬೇಡಿ, ಬಹಳ ಮುಖ್ಯವಾದದ್ದು. ಅಥ ಅಧಿಕಾರವನ್ನ ಸಂಪಾದಿಸಿದ ಮೇಲೆ ಅತಃ ಮೋಕ್ಷರೂಪ ಫಲವುಳ್ಳದ್ದರಿಂದ ಬ್ರಹ್ಮ ಜಿಜ್ಞಾಸ ಅಂತ ಇದೆ. ಈಗ ಯಾವ ಶಬ್ದವನ್ನು ಹಾಕೊಳ್ಬೇಕು ಅಂತಂದ್ರೆ ಕರ್ತವ್ಯ ಅಂತ ಹಾಕೊಳ್ಬೇಕು. ಅಲ್ಲಪ್ಪ, ಕರ್ತವ್ಯ ಅನ್ನೋ ಶಬ್ದವನ್ನೇ ಯಾಕೆ ಹಾಕೊಳ್ಬೇಕು? ಕರ್ತವ್ಯ ಅಂದ್ರೆ ಮಾಡಬೇಕು ಅಂತ ಅರ್ಥ. ಕರ್ತವ್ಯ ಅನ್ನೋ ಶಬ್ದವನ್ನೇ ಯಾಕೆ ಹಾಕೊಳ್ಬೇಕು?
ನ ಕರ್ತವ್ಯ ಅನ್ನೋ ಶಬ್ದವನ್ನು ಹಾಕೊಳ್ಬಹುದಲ್ಲ. ನ ಕರ್ತವ್ಯ, ಮಾಡಬಾರದು. ಮಾಡಬಾರದು ಅನ್ನೋದು ಹಾಕೊಂಡ್ರೆ ಏನಾಗತ್ತೆ? ಏನಾದೀತು ಹೇಳಿ? ಇಷ್ಟೊತ್ತು ಏನ್ ಮಾಡಿದ್ವು, ಏನು ಪ್ರಯೋಜನ ಆಗಲ್ಲ, ಏನು ಮಾಡೋಂಗೆ ಇಲ್ಲ. ಮೋಕ್ಷ ಸಾಧನೆ ಆಗಲ್ಲ, ಅನರ್ಥ ಆಗೋಗುತ್ತೆ. ಅಂದ್ರೆ ಅನರ್ಥವಾಗೋಗುತ್ತೆ. ಮೋಕ್ಷ ಸಾಧನೆ ಸರಿ. ಈ ಪ್ರಕೃತಿಯಲ್ಲಿ ಬರೀ ಈ ಒಂದು ಪದಗಳನ್ನು ಇಟ್ಟುಕೊಂಡಾಗ ಈಗ ಅತಃ ಬ್ರಹ್ಮ ಜಿಜ್ಞಾಸ ನ ಕರ್ತವ್ಯ ಅಂತ ಹಾಕಿಬಿಟ್ರಿ ಅಂತ ಆದ್ರೆ ಸೂತ್ರದಲ್ಲಿ ಇರುವಂತಹ ಅಥ ಮತ್ತು ಅತಃ ಶಬ್ದಗಳು ವ್ಯರ್ಥ ಅಂತ ಆಗ್ತಿತ್ತು. ಅಥ ಅಧಿಕಾರವನ್ನ ಪಡೆದ ಮೇಲೆ, ಅತಃ ಮೋಕ್ಷರೂಪ ಫಲ ಉಳ್ಳದ್ದರಿಂದ, ಇಷ್ಟೆಲ್ಲ ಫಲ ಇದೆ, ಅಧಿಕಾರ ಸಂಪತ್ತಿ ಮಾಡಿದ ಮೇಲೆ ಇನ್ನೊಂದು ಕ್ರಿಯೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದೆ ಆ ಎರಡು ಶಬ್ದಗಳು. ನಕರ್ತವ್ಯ, ಮಾಡಬಾರದು ಅಂತ ಹೇಳಿಬಿಟ್ರೆ ಆ ಎರಡು ಶಬ್ದಗಳು ವ್ಯರ್ಥ ಅಂತ ಆಗ್ತಿತ್ತು. ಫಲವಾಚಕವಾದ ಅತಃ ಅನ್ನುವಂತಹ ಶಬ್ದ, ಅಧಿಕಾರ ಸಂಪತ್ತಿ ವಾಚಕವಾದಂತಹ ಈ ಅಥ ಶಬ್ದ ಎರಡೂ ವ್ಯರ್ಥ ಅಂತ ಆಗ್ತಿತ್ತು ಆ ವಾಕ್ಯದಲ್ಲಿ. ಅದೇ ಕರ್ತವ್ಯ ಅಂತ ಹಾಕಿದಾಗ ಎರಡೂ ಸಾರ್ಥಕ. ಆದರೆ ವೇದವ್ಯಾಸರು ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲಿ ಯಾವುದೂ ಕೂಡ ನಿರರ್ಥಕವಾದ ಶಬ್ದಗಳು ಇಲ್ವೇ ಇಲ್ಲ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭಂ, ಅರ್ಥಾತ್ ನಿರರ್ಥಕವಾದ ಪದಗಳಿರಬಾರದು. ನೀ ನಕರ್ತವ್ಯ ಅಂತ ಹಾಕಿಬಿಟ್ರೆ ಅವಾಗ ಅತಃ ಅನ್ನುವಂಥ ಶಬ್ದಗಳು ನಿರರ್ಥಕ, ಬೇಕಾಗೇ ಇಲ್ಲ ಅಂತ ಆಗೋಗ್ಬಿಡ್ತವೆ. ಆದ್ದರಿಂದ ಕರ್ತವ್ಯ ಎನ್ನುವಂತಹ ಪದದ ಅಧ್ಯಾಹಾರವನ್ನೇ ಮಾಡ್ಕೊಳ್ಬೇಕು. ಆದ್ದರಿಂದ ಅವಾಗ ಒಂದು ವಾಕ್ಯ ಪರಿಪೂರ್ಣವಾಯಿತು ನೋಡಿ. ಅಥ ಅಧಿಕಾರ ಸಿಕ್ಕ ಮೇಲೆ, ಅಧಿಕಾರಿಯನ್ನು ಸಂಪಾದಿಸಿದ ಮೇಲೆ, ಅತಃ ಮೋಕ್ಷರು ಫಲವುಳ್ಳದ್ದರಿಂದ ಬ್ರಹ್ಮನ ಜಿಜ್ಞಾಸೆಯನ್ನ ಕರ್ತವ್ಯ ಮಾಡಬೇಕು, ಮಾಡತಕ್ಕದ್ದು ಅಂತ ಈ ರೀತಿ ಆಚಾರ್ಯರು ಇಲ್ಲಿ ಕರ್ತವ್ಯ ಎನ್ನುವಂತಹ ಪದದ ಅಧ್ಯಾಹಾರವನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಇದೇ ವರ್ಡ್ ಹಾಕ್ಬೇಕು ಅನ್ನೋದಕ್ಕೆ ಯಾವ್ದಾನ ಒಂದು ಇದಿರತ್ತಾ? ನಾನು ಅದೇ ಹೇಳಿದ್ದು. ಈಗ ನೀನು ಡಬ್ಬೆಯಲ್ಲಿ ಬೆಲ್ಲ ಇದೆ, ಬೆಲ್ಲವನ್ನ ಅವನಿಗೊಂದೇನೋ ವಸ್ತುವನ್ನು ತಗೊಂಬ ಅಂತ ಹೇಳುವಂತಹ ಒಂದು ವಿವಕ್ಷೆ ನನಗಿದೆ. ಆ ಡಬ್ಬೆಯಲ್ಲಿ ಬೆಲ್ಲ ಇದೆ, ಬೆಲ್ಲವನ್ನ ಈಗ ನೋಡಿ ನಿಮ್ಮ ಇದ್ರಲ್ಲಿ ಹಾಕು ತಗೊಂಬ ಅಂತಿದೆ, ನನ್ನಲ್ಲಿ ತಿನ್ನು ಅಂತ ಬಂದ್ರೆ ಏನ್ ಮಾಡೋದು? ಹಾಗಾದ್ರೆ ಆಚಾರ್ಯರು ವ್ಯಾಸರ ವಿವಕ್ಷೆ ಏನು ಅಂತ ಅವರಿಗೆ ಗೊತ್ತು. ಹೌದಾ? ಇಲ್ಲ ಅಂದ್ರೆ ನೀವು ತಗೊಂಬರಲ್ಲ, ನಾ ತಿಂದು ಬಿಡ್ತೀನಿ. ಇಲ್ಲಾಂದ್ರೆ ನಾವ್ ಯಾರಾದ್ರೂ ಹಾಕಿ ನಾವು ನಕರ್ತವ್ಯ ಅಂತಾನೆ ಹಾಕ್ತಿದ್ವಿ, ಇವೆಲ್ಲ ಇದಕ್ ಬೇಕು ಅಂತ. ಅಲ್ಲ, ನಾವು ಸಾರಿಗೆ ಹಾಕೊಂತಿದ್ವಿ. ನೋಡಿ ಅಲ್ಲ, ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳಿದ್ದು. ನಿಜ. ಹೌದಾ? ಇನ್ನೊಂದು ದೃಷ್ಟಿಕೋನ ಆಚಾರ್ಯರು ಅವರ ಇಚ್ಛೆಯನ್ನ ಬಲ್ಲವರು, ಆದ್ದರಿಂದ ಕರ್ತವ್ಯ ಅಂತಾನೆ ಹಾಕಿದ್ದಾರೆ. ನಿಜ. ಇನ್ನೊಂದು ದೃಷ್ಟಿಕೋನ ಆಚಾರ್ಯ, ಹಾ, ಪ್ರತಿ ಒಂದು ಸೂತ್ರಕ್ಕೂ ಅದು ಒಂದು ವಿಚಾರಣೆ ಮಾಡೋಕೆ, ಚಿಂತೆ ಮಾಡೋಕೆ ವರ್ಡ್ಸ್ಗಳಿದೆ. ವಿಷಯ, ಪೂರ್ವ ಪಕ್ಷ, ಸಮನ್ವಯ. ನೀವು ಮಾಡಬಾರ್ದು ಅಂತ ಹಾಕೊಂಡ್ಬಿಟ್ರೆ ನೀವು ಪೂರ್ವ ಪಕ್ಷದಲ್ಲಿ ಹೊಡೋದ್ರಿ. ಅದರಲ್ಲಿ ಬ್ರಹ್ಮನೇ ಇಲ್ಲ, ನಾನೇ ಬ್ರಹ್ಮ. ಸೊ ಅದಕ್ಕೆ ಜಿಜ್ಞಾಸ ಮಾಡೋದು ನೀಡೇ ಇಲ್ಲ. ಸೊ ನಿಮ್ಗೆ ಸೂತ್ರನೇ ಅರ್ಥ ಆಗ್ಲಿಲ್ಲ ಅಂತ ಅರ್ಥ. ಅದಕ್ಕೆ ನೀವು ಅದು ಕುಭಾಷೆ ಆಗೋಯ್ತು. ಅಂದ್ರೆ ಈಗ ಅದನ್ನು ಹೇಳಬಹುದು, ತೊಂದರೆ ಇಲ್ಲ. ಪ್ರತಿಯೊಂದು ಸೂತ್ರಕ್ಕೂ ಕೂಡ ವಿಷಯ ಯಾವುದು, ಪೂರ್ವ ಪಕ್ಷ ಯಾವುದು, ಸಿದ್ಧಾಂತ ಯಾವುದು, ಹೌದಾ? ಈ ರೀತಿ ಇದೆ. ಆದ್ರೆ ಇನ್ನೂ ಡೀಪ್ ಆಗಿ ಹೋಗುತ್ತೆ ಅಂತ ಬರೀ ಭಾಷ್ಯಕ್ಕೆ ಮಾತ್ರ ಹೇಳ್ತಾ ಇದ್ದೇನೆ ಇಲ್ಲಿ ಅಷ್ಟೇ. ಹೌದು. ಅದು ಫಂಡಮೆಂಟಲ್. ಪ್ರತಿ ಸೂತ್ರಕ್ಕೂ ಅದು 3, 4 ಇದೆ, 5 ಪಾಯಿಂಟ್ಸ್ ಇದೆ. ಹೌದೌದು. ಸಂಬಂಧ ಏನು, ಅದಕ್ಕಿರೋ ಸಂಬಂಧ ಏನು, ಆನಂತರ್ಯ ಸಂಬಂಧವೋ, ಈ ರೀತಿ ಸಂಬಂಧವೋ, ಅದು ಅನೇಕ ಇದೆ. ಹೌದು, ಸದ್ಯಕ್ಕೆ ಅವು ಬಹಳ ಆಗತ್ತೆ. ಇಲ್ದರೆ ಹಿಂಗೆ ಪ್ರಶ್ನೆ ಬರ್ತಾ ಇರ್ತೇನೆ ನಮ್ಗೆ. ಹೌದು. ಧನ್ಯವಾದ. ಈಗ 2 ನಿಮಿಷ ಉಳಿದಿದೆ. ಹೌದಾ? ಆಯ್ತು, ಲಾಗೌಟ್ ಆಗಿ ಲಾಗಿನ್ ಆದ್ರೆ ಆಯ್ತು. ಆಯ್ತು, ಇವಾಗ ಲಾಗೌಟ್ ಆಗಿ.